ಅತ್ಯಂತ ಮಹತ್ವದ ದಿನ ನಮಗೆಲ್ಲ. ಇಡೀ ದೇಶ ಮತ್ತು ವಿಶ್ವದಲ್ಲಿ ಕೂಡ ಈ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಇವತ್ತು ಕೂಡ ಪ್ರತಿ ವರ್ಷದ ಬೆಳಗಾವಿಯಲ್ಲಿ ಅತ್ಯಂತ ಸರಳವಾಗಿ ಮತ್ತು ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡೋ ಮೂಲಕ ಅವ್ರ ವಿಚಾರಗಳನ್ನು ಪ್ರತಿಯೊಬ್ಬರಿಗೆ ಮೂಡಿಸಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಇದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಈ ಕಾರ್ಯಕ್ರಮ ಕೂಡ ಅವರು ಮಾಡ್ತಾರೆ. ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ಕೊಂಡು ತಾವು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಅಳವಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ರು. ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. ಎಲ್ಲದರ ವಿರುದ್ಧ ಏನು ಅಂಬೇಡ್ಕರ್ ಆಸೆ ಇದೆ ಅದರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲೋ ಒಂದು ಕಡೆ ಏನಂತಂದರೆ ಸರ್ಕಾರಗಳು ಬಂದಂಥ ಸರ್ಕಾರಗಳು ಈ ದಲಿತರು ಮತ್ತು ಈ ಅಂಬೇಡ್ಕರ್ ಸಿಗಬೇಕಾದಂಥ ಈಗ ಅಟ್ರಾಸಿಟಿ ಕೇಸು ಇದು ಮಾಡ್ತಾರೆ. ಈ ರೀತಿಯಾದಂಥ ಒಂದು ಬೆಳವಣಿಗೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಇದರ ಸಂದರ್ಭದಲ್ಲಿ ತಾವೇನು ನೋಡಿ, ಒಂದು ಕಡೆ ಸಮಸ್ಯೆ ಇದೆ ಇಲ್ಲ ಅಂತೇಳಿ ಎಲ್ಲ ಸರಿಯಾಗಿ ನಡೀತಾ ಇಲ್ಲ. ಅದನ್ನು ಡಾಕ್ಟರ್ BR ಅಂಬೇಡ್ಕರ್ ಆವಾಗ ಹೇಳಿದ್ದಾರೆ, ಸಂವಿಧಾನ ಅರ್ಪಣೆ ಮಾಡಿದ ದಿವಸ ಹೇಳಿದ್ದಾರೆ. ನನ್ನ ಸಂವಿಧಾನ ಭಾಳ ಚೆನ್ನಾಗಿದೆ, ಅದು ಒಳ್ಳೆಯವ್ರ ಕೈಯಾಗಿ ಸಿಕ್ಕರೆ ಅದು ಸರಿಯಾದ ರೀತಿಯಿಂದ ಜಾರಿ ಆಗ್ತದೆ ಆವಾಗ ಹೇಳಿದ್ದಾರೆ. ಅಂದ್ರೆ ಆವಾಗ ಅವರು ಡೌಟ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಅದು ಇವತ್ತು ಕೂಡ ಜಾರಿ ಆಗ್ತಾ ಇದೆ. ಅದನ್ನು ಸರಿಯಾಗಿ ಮೊದಲು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಅದನ್ನು ಜಾರಿ ಮಾಡಿದ್ರೆ ಇನ್ನೂ ದೇಶಕ್ಕೆ ಒಳ್ಳೇದಾಗ್ತದೆ. ಸರ್, ಒಳ ಮೀಸಲಾತಿಗಾಗಿ ಕಳೆದ ಯಾವ್ದು ನಿಂತಿದೆ ಅದು ಬಹುಶಃ ಇಬ್ಬರು ನಾಳೆ ಕ್ಯಾಬಿನೆಟ್ನಲ್ಲಿ ಇತ್ಯರ್ಥ ಆಗ್ತದೆ. ಅದು ಯಾಕೆ ಮಾಡಲೇಬೇಕು. ವಿದಿನ್ 15% ಒಳ ಮೀಸಲಾತಿ ಕೊಡುವಂಥ ಸರ್ಕಾರ ಚಿಂತನೆ ಮಾಡ್ತಾ ಇದೆ, ಕೊಡ್ತೀವಿ. ಅದು ಎಲ್ಲ ಗೊಂದಲಗಳು ಇತ್ಯರ್ಥ ಆಗುತ್ತೆ ಸರ್. ಕೆಲವು ಸಚಿವರು ಆ ಕಡೆ, ಕೆಲವು ಸಚಿವರು ಈ ಕಡೆ. ಅದು ಇದೇ ಅದು ಏನು ಮಾಡ್ಲಿಕ್ಕೆ ಆಗೋಲ್ಲ. ಹೊಸದು ಯಾವ್ದಾರು ನಾವು ಜಾರಿ ಮಾಡ್ಲಿಕ್ಕೆ ಹೋದ್ರೆ ಅದು ಪರ ವಿರೋಧ ಇದ್ದೇ ಇರ್ತೈತೆ. ಅದು ಕೂಡ ಅವರ ಬೇಡಿಕೆ ಇದೆ, ಸಮುದಾಯದ ಬೇಡಿಕೆ ಇದೆ, ನಮಗೆ ಒಳ ಮೀಸಲಾತಿ ಬೇಕಂತ ಅವರ ಅನುಗುಣವಾಗಿ ಕೊಡ್ತಾ ಇದ್ದೀವಿ. ಸರ್, ಈಗ ಒಳ ಮೀಸಲಾತಿ ವಿಚಾರವನ್ನು ಮುಂದಿಟ್ಕೊಂಡು ಕೆಲವೊಂದು ಶಕ್ತಿಗಳು ಎಲ್ಲಾದರೂ ಈ ದಲಿತರನ್ನ ಹೊಡೆಯುವಂಥ ಕೆಲಸಕ್ಕೆ ಕೈ ಹಾಕಿರ್ಬೋದು ಅಂತ ತಮ್ಗೆ ಅನಿಸ್ತಾ ಇದ್ದಾರೆ ಸರ್. ಯಾಕಂತಂದ್ರೆ ಬಹಳಷ್ಟು ಹೊರಶಕ್ತಿಗಳು ಅದ್ರ ಹಿಂದೆ ಆಟ ಆಡ್ತಾ ಇದೆ ಅಂತ ಹೇಳಿ ಬಹಳಷ್ಟು ಅನುಮಾನ ಇರುವಂಥದ್ದು. ತಾವು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಲ್ಲ, ಇದ್ದೇ ಇರ್ತದೆ. ಯಾವ್ದಾದ್ರು ಹೊಡಿಯುವಂಥ ಸಮಾಜ ಹೊಡೆಯುವಂಥ ಕೆಲಸ ಹಿಂದಿನಿಂದಲೂ ಕೂಡ ಬಂದಿದೆ. ಇವತ್ತು ಹೊಸದೇನಲ್ಲ. ಯಾವುದೋ ಒಂದು ಕ್ಯಾಬಿನೆಟ್ ಹೊಡೆಯುವಂಥ ಪ್ರಯತ್ನ ಆಗಿ ಆಗ್ತದೆ. ಸರ್ಕಾರ ಆ ಸಮುದಾಯಗಳು ಕೂಡ ಅವರು ಜಾಗೃತಿಯನ್ನು ವಹಿಸಬೇಕು. ಇದು ಆಗದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಸಮಾಜ ಮೇಲೆ ಇದೆ. ಸರ್, ಈಗ ದಾವಣಗೆರೆ ಉಪಚುನಾವಣೆ ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಚಲನ ಕಾರಣ. ಅಲ್ಪಸಂಖ್ಯಾತ ಘಟಕವನ್ನು ವಿಸರ್ಜನೆ ಮಾಡಿದ್ರು. ಇವತ್ತು CM ರಾಜಕೀಯ ಕಾರ್ಯದರ್ಶಿ ಅವ್ರನ್ನ ವಜಾ ಮಾಡಿದ್ದಾರೆ ಸರ್. ಮುಂದೆ ಯಾವ ರೀತಿ ಬೆಳವಣಿಗೆ ನೋಡೋಣ. ಅದು ಯಾಕೆ ಆಗ್ತದೆ ಗೊತ್ತಿಲ್ಲ. ಅದು ಯಾವ ಆಧಾರದ ಮೇಲೆ. ಸೊ ಈಗಾಗಲೇ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇವತ್ತೇನೋ ಕಾರ್ಯದರ್ಶಿ ಕೊಟ್ಟಿದ್ದಾರೆ ಕೇಳಿದ್ವಿ, ಪಕ್ಕ ಗೊತ್ತಿಲ್ಲ. ಸೊ ನೋಡೋಣ, ಅದ್ರ ಬಗ್ಗೆ ಅವರೇ ವರಿಷ್ಠರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಮುಂದೆ ಜಮೀರವ್ರ ಮೇಲೂ ಕ್ರಮ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಯಾರ ಮ್ಯಾಗ ಆಗ್ತೈತೆ, ಯಾರ ಮ್ಯಾಗ ಆಗೋಲ್ಲ ಅನ್ನೋದು ಇದು ವರಿಷ್ಠರಿಗೆ ಅವ್ರ ಬಿಟ್ಟಂತ ವಿಚಾರ. ಹೊಂದಾಣಿಕೆ ರಾಜಕಾರಣ ಮಾಡೋದು ನಿಷೇಧ ಪಾಸ್ ಮಾಡ್ತಿದ್ದಾರೆ ಸರ್. ಯಾವ್ದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡುವಂಥವ್ರಿಗೆ ಹೊಂದಾಣಿಕೆ ರಾಜಕಾರಣ ನೋಡೋಣ. ಯಾವ ಕಾರಣದಿಂದ ಅದನ್ನು ಕೇಳ್ತಾ ಗೊತ್ತಿಲ್ಲ. ನೋಡೋಣ ಅದು ಯಾವ ಕಾರಣದಿಂದ ಅವ್ರು ಮಾಡ್ತಾರೆ. ಇದು ಸರ್ಕಾರನೇ ಸ್ಪಷ್ಟೀಕರಣ ಕೊಡಬೇಕು ಅದಕ್ಕೆ, ನಮ್ಮ ಪಕ್ಷ. ಸರ್, ಈಗ ಪ್ರಮುಖವಾಗಿ ಸರ್, ಬಟ್ ಕೆಲವರು ಟೀಕೆ ಮಾಡ್ತಾರೆ ಸರ್. ಮೊದಲು KN ರಾಜಣ್ಣ ಆಯಿತು, ಅದಕ್ಕಿಂತ ಮೊದಲು ನಾಗೇಂದ್ರ ಆಯಿತು, ಈಗ ಮತ್ತೊಂದು ಸಮುದಾಯ ಅಥವಾ ಆ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಟಾರ್ಗೆಟ್ ಇಲ್ಲ. ಈಗ ಅವ್ರ ಸಮುದಾಯದವರು ಅದೇ ಸಮುದಾಯದವರು ಬರ್ತಾರೆ ಆ ಜಾಗದಲ್ಲಿ, ಬೇರೆಯವ್ರು ಯಾರು ಬರೋಲ್ಲರೇ. ಈಗ ರಾಜೀನಾಮೆ ಕೊಟ್ಟಾರ ಅಬ್ದುಲ್ ಜಬ್ಬಾರ್ ಅವ್ರ ಜಾಗದಲ್ಲಿ ಮುಸ್ಲಿಮ ಬರ್ತಾರೆ, ಮತ್ತು ಬೇರೆಯವ್ರು ಬರೋಲ್ಲ. ಸರ್, ಈಗ ಸಚಿವ ಸಂಪುಟ ವಿಚಾರವಾಗಿ ಸಾಕಷ್ಟು ಪರ್ಯಟನೆ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಗೆ ಮತ್ತೊಂದು ಯಾರು ಸ್ಥಾನ ಸಿಗುತ್ತಾ ಗೊತ್ತಿಲ್ಲ. ಅದು ವರಿಷ್ಠ ಮಾಡಬೇಕು. ಈಗೇನು ಈಗಾಗಲೇ 2 ಇದೆ. ಮುಂದಿನ ಸಾರಿ ಏನು ಮಾಡ್ತಾರೆ ಗೊತ್ತಿಲ್ಲ. ಎಷ್ಟು ಕೊಡ್ತಾರೆ ಅಂತ. ಸೊ ಅದನ್ನು ನೋಡೋಣ, ಕಾದು ನೋಡೋಣ. ಅದು ನಮ್ಮ ಅತ್ತಿಗೆ ಬರೋಲ್ಲ. ಹೆಚ್ಚು ಕೊಡು ಮಾಡೋದು, ಕಡಿಮೆ ಮಾಡೋದು ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಬಟ್ ಕೆಲವರೆಲ್ಲ ಶಾಸಕರು ಹೋಗಿದ್ದಾರೆ, ಡೆಲ್ಲಿಗೆ ಹೋಗಿದ್ದಾರೆ. 3 ಸಾರಿ ಆಯ್ಕೆ ಆದವ್ರು ಹೋಗಿದ್ದಾರೆ. ಸೊ ಅದು ತೀರ್ಮಾನ ಅವರೇ ಮಾಡಬೇಕು, ಡೆಲ್ಲಿ ಅವರೇ ಮಾಡಬೇಕು.
ರಾಜ್ಯದ ಹಂತದಾಗ ಯಾವುದಿಲ್ಲ ಸರ್. ನಾವು ರಾಜ್ಯ ಅಂತ ಏನು ಮಾಡೋದಿಲ್ಲ, ಬರೀ ರಾಜು. ಸೊ ರಾಜ್ಯದಲ್ಲಿ ಯಾವುದೂ ಇಲ್ಲ, ಎಲ್ಲ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗಬೇಕು. ಓಕೆ ಸರ್, ನಾರಿ ಶಕ್ತಿ ವರದಾನ ಕಾಯ್ದೆ ಮುಂದುವರಿಸಕ್ಕೆ ಯಾವ ರೀತಿ 3 ದಿನ ವಿಶೇಷ ಅಧಿವೇಶನ ಕರೆದಿಲ್ಲ. ನೋಡ್ಬೇಕಲ್ಲಿ ಏನು ಚರ್ಚೆ ಆಗೋದು ಗೊತ್ತಬೇಕಲ್ಲ, ಅವ್ರ ಉದ್ದೇಶ ಏನು, ಅವ್ರಿಗೇನು ಹೆಲ್ಪ್ ಮಾಡ್ತಿದ್ದಾರೆ ಮಹಿಳೆಯರಿಗೆ. ಸೊ ಚರ್ಚೆ ಆದ್ಮೇಲೆ ಅದ್ರ ಔಟ್ಕಮ್ ಬಂದ್ಮೇಲೆ ಅದು ಗೊತ್ತಾಗೋದು. ಯಾಕಂದರೆ ಇನ್ನೂ ಏನತ್ತೆ ಅವ್ರಿಗೇನು ಸಬಲೀಕರಣ ಮಾಡಲಿಕ್ಕೆ ಚಿಂತನೆ ಗೊತ್ತಿಲ್ಲ ಅಲ್ಲ ಸರ್ಕಾರ, ಕೇಂದ್ರ ಸರ್ಕಾರ. ಮೀಸಲಾತಿ 33% ಎಲ್ಲ ಅದು ಈಗಾಗಲೇ ಘೋಷಣೆ ಮಾಡಿದಾರಲ್ಲ, ಈಗಾಗಲೇ ಅವರು ಪ್ರಣಾಳಿಕೆಯಲ್ಲಿ ಇದೆ, ಬಜೆಟ್ನಲ್ಲಿ ಇದೆ, ಅದು ಆಲ್ರೆಡಿ ಇದೆ. ಅದು ಇಂಪ್ಲಿಮೆಂಟ್ ಆದಾಗ 33% ಅವ್ರಿಗೆ ದೊರೆತಿದೆ.